ಈಗ ಆ, ಎರಡನೇ ಚರಣದ ಮೊದಲೆರಡು ಸಾಲುಗಳನ್ನ ಹಾಡ್ತಾ ಇದ್ದೀನಿ. ಹಿಂದೆ ಹೇಳಿದಂತೆ ಒಟ್ಟು 4 ಚರಣ. 4 ಚರಣದಲ್ಲೂ ಒಂದೊಂದು ಚರಣದಲ್ಲಿ 5 ಸಾಲುಗಳು. ಹೀಗೆ ಎರಡನೇ ಚರಣದ ಮೊದಲೆರಡು ಸಾಲುಗಳನ್ನ ಹಾಡ್ತಾ ಇದ್ದೀನಿ. 2 ಬಾರಿ ನಾನು ಹಾಡ್ತೀನಿ, 3ನೇ ಬಾರಿ ಒಟ್ಟಿಗೆ ಹಾಡೋಣ. ಊರುಗದೆಯಿಂದ ತೊಡೆಗಳ ತರಿದೆ, ದೂರದಲ್ಲಿ ಮಾಗಧನ ಮರ್ಮಸ್ಥಳ ಮುರಿದೆ. ಊರುಗದೆಯಿಂದ ತೊಡೆಗಳ ತರಿದೆ, ದೂರದಲ್ಲಿ ಮಾಗಧನ ಮರ್ಮಸ್ಥಳ ಮುರಿದೆ. ಮತ್ತೊಮ್ಮೆ. ಊರುಗದೆಯಿಂದ ತೊಡೆಗಳ ತರಿದೆ, ದೂರದಲ್ಲಿ ಮಾಗಧನ ಮರ್ಮಸ್ಥಳ ಮುರಿದೆ. ಈಗ ಎರಡನೇ ಚರಣದ 3ನೇ ಸಾಲು. ದುರುಳ ದೂಷ್ಯಾಸನರ ಕರುಳುಗಳ ಹರೆದೆ, ದುರುಳ ದೂಷ್ಯಾಸನರ ಕರುಳುಗಳ ಹೆರೆದೆ. ಮತ್ತೊಮ್ಮೆ. ದುರುಳ ದೂಷ್ಯಾಸನರ ಕರುಳುಗಳ ಹೆರೆದೆ. ಹೀಗೆ ಮತ್ತು 4-5 ಸಾಲುಗಳು ವೇಗವಾದ ಸಾಹಿತ್ಯ, ಹಿಂದೆ ತಿಳಿಸಿದಂತೆ ಅಥವಾ ಮಧ್ಯಮ ಕಾಲದ ಸಾಹಿತ್ಯದಲ್ಲಿ ಇರುತ್ತದೆ. 2 ಬಾರಿ ನಾನು ಹಾಡ್ತೀನಿ, 3ನೇ ಬಾರಿ ಒಟ್ಟಿಗೆ ಹಾಡೋಣ. ದೈತ್ಯರ ಕರವೆತ್ತಿ ಬಲವಂತ ಮೆಲ್ಲಕ್ಕೆ ಕರೆದೆ, ಈರೇಳು ಲೋಕದಲ್ಲಿ ಭೀಮಸೇನ ನೀ ಮೆರೆದೆ. ದೈತ್ಯರ ಕರವೆತ್ತಿ ಬಲವಂತ ಮೆಲ್ಲಕ್ಕೆ ಕರೆದೆ, ಈರೇಳು ಲೋಕದಲ್ಲಿ ಭೀಮಸೇನನ ನೀ ಮೆರೆದೆ. ಒಟ್ಟಿಗೆ ಹಾಡೋಣ. ದೈತ್ಯರ ಕುಲವೆತ್ತಿ ಬಲವಂತ ಮಲ್ಲಕ್ಕೆ ಕರೆದೆ, ಈರೇಳು ಲೋಕದಲ್ಲಿ ಭೀಮಸೇನ ನೀ ಮೆರೆದೆ. ಒಟ್ಟಿಗೆ ಪೂರ್ತಿ ಚರಣನ ನಾನೊಮ್ಮೆ ಹಾಡ್ತೀನಿ, ಮತ್ತೊಮ್ಮೆ ನೀವು ನನ್ನೊಂದಿಗೆ ಹಾಡಿ. ಊರುಗದೆಯಿಂದ ತೊಡೆಗಳ ತರಿದೆ, ದೂರದಲ್ಲಿ ಮಾಗಧನ ಮರ್ಮಸ್ಥಳ ಮುರಿದೆ. ದುರುಳ ದೂಷ್ಯಾಸನರ ಕರುಳುಗಳ ಹೆರೆದೆ, ದೈತ್ಯರ ಕರವೆತ್ತಿ ಬಲವಂತ ಮೆಲ್ಲಕ್ಕೆ ಕರೆದೆ, ಈರೇಳು ಲೋಕದಲ್ಲಿ ಭೀಮಸೇನ ನೀ ಮೆರೆದೆ. ರಾಮಪದ ಸರಸಿರುಹ ಭೃಂಗ. ಮತ್ತೊಮ್ಮೆ ಹಾಡೋಣ. ಊರುಗದೆಯಿಂದ ತೊಡೆಗಳ ತರಿದೆ, ದೂರದಲ್ಲಿ ಮಾಗಧನ ಮರ್ಮಸ್ಥಳ ಮುರಿದೆ. ದುರುಳ ದೂಷ್ಯಾಸನರ ಕರುಳುಗಳ ಹೆರೆದೆ, ದೈತ್ಯರ ಕರವೆತ್ತಿ ಬಲವಂತ ಮೆಲ್ಲಕ್ಕೆ ಕರೆದೆ, ಈರೇಳು ಲೋಕದಲ್ಲಿ ಭೀಮಸೇನ ನೀ ಮೆರೆದೆ. ರಾಮಪದ ಸರಸಿರುಹ ಭೃಂಗ.